ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು SRH ವರ್ಸಸ್ ಪಂಜಾಬ್ ರಿವ್ಯೂಗೆ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಂಜಾಬ್ ಅವರು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಳ್ಳೆ ಬೌಲಿಂಗೇ ಅನ್ಬೋದು ಗುರು. ಇಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತಗೊಂಡ್ರು ಅನ್ನೋದಕ್ಕಿಂತ ಕ್ಯಾಚಿಂಗ್ ಚೆನ್ನಾಗಿ ಹಿಡಿದ್ರು ಮತ್ತು ಫೀಲ್ಡಿಂಗ್ಗಳು ಚೆನ್ನಾಗಿ ಮಾಡಿದ್ರು. ಇವರು ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮೇಲ್ ತ್ರಾವಸಿಟ್ ಆಗಲಿ ಬೇಗ ಕ್ಲಾಸನ್ನಾಗಲಿ ಬೇಗನೆ ಇವರು ಔಟ್ ಮಾಡಿದ್ರು ಅಂತ ರನ್ ಹೊಡೆದಿದ್ದು ಮೇನ್ ಇಲ್ಲಿ ರೆಡ್ಡಿ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ತ್ರಾವಸಿಟ್ಟು ಬೇಗನೆ ಔಟ್ ಆದರು. ಮಿನಿಮಮ್ ಇವರು ಎಷ್ಟು 3 ಓವರ್ಗೇನೋ 27 ಹೊಡೆದಿದ್ರು ಮತ್ತು 6ನೇ ಓವರ್ಗೆ 39 ಹೊಡೆದು 3 ವಿಕೆಟ್ಗೆ ಆಗಿತ್ತು. ಒಟ್ಟಿನಲ್ಲಿ ಹರ್ಷಪ್ರೀತ್ ಸಿಂಗ್ ಆಗಲಿ ಮತ್ತು ಇವ್ರ ಕಡೆ ಸ್ಯಾಮ್ ಕರಣ್ ಆಗಲಿ ಮತ್ತು ಅಕ್ಷಯ್ ಪಟೇಲ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಸ್ಯಾಮ್ ಕರಣ್ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡಿದ್ರು ಅನ್ಬೋದು. 48 ರನ್ ಹೊಡೆಸ್ಕೊಂಡ್ರು. ಒಳ್ಳೆ ವಿಕೆಟ್ ತೆಗೆದ್ರು ಗುರು. ಮೇನು ಇಲ್ಲಿ ಸ್ಯಾಮ್ ಕರಣ್ ಆಗಲಿ ಹರ್ಷಪ್ರೀತ್ ಸಿಂಗ್ ಆಗಲಿ ಅಕ್ಷಯ್ ಪಟೇಲ್ ಅಪರೂಪಕ್ಕೆ 2 ವಿಕೆಟ್ ತೆಗೆದ್ರು. ಕಡಿಮೆ ರನ್ ಹೊಡೆಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನ್ ಪಾಯಿಂಟ್ ಚೇಂಜ್ ಎಲ್ಲಾಗಿದೆ ಅಂದರೆ ಅದೇ 16ನೇ ಓವರಿಂದ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ಅಲ್ಲಿಂದನೇ ರೆಡ್ಡಿ ಅವರು ಬಂದ್ಬಿಟ್ಟು ಹೊಡೆದ್ರು ಅನ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಅಲ್ಲೇ ಮ್ಯಾಚ್ ಚೇಂಜ್ ಆಯಿತು. ಒಟ್ನಲ್ಲಿ ಮ್ಯಾಚ್ ನನ್ನ ಪ್ರಕಾರ ಇವರು ಕಡಿಮೆ ರನ್ ಹೊಡಿತಾರೆ ಅಂದ್ಕೊಂಡಿದ್ದೆ. ಇವರು ಜಾಸ್ತಿ ರನ್ ಹೊಡೆದ್ರು. ಒಟ್ಟಿನಲ್ಲಿ ಅಲ್ಲಿ ನಾನು ಹೇಳಿದೆ 180 190 ಹೊಡಿತಾರೆ ಅಂತ. ಇವ್ರು 182 ಹೊಡೆದ್ರು. ಒಟ್ನಲ್ಲಿ ಆಲ್ ಔಟ್ ಆಗೋ ಮೂಮೆಂಟ್ ಇತ್ತು. ಇಲ್ಲ 182 ಹೊಡೆದು 109 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಇನ್ನು ಭುವನೇಶ್ವರ್ ಕುಮಾರ್ ಲಾಸ್ಟ್ ಓವರು ಬಂದಿದ್ರು ಅವರು ಬ್ಯಾಟಿಂಗ್ ಆಡೋಕ್ಕೆ. ಒಟ್ಟಿನಲ್ಲಿ ಅವರು ಒಂದು 6 ರನ್ ಹೊಡೆದು ಒಟ್ಟಿನಲ್ಲಿ ಹೆಂಗೋ ತಳ್ಳೋದ್ರು ಅನ್ಬೋದು ಗುರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ರೆಡ್ಡಿದೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ 64 ರನ್ ಹೊಡೆದ್ರು. ಮೇನ್ ಅಲ್ಲೇ ಮ್ಯಾಚ್ ಅಲ್ಲೇ ಟರ್ನಿಂಗ್ ಆಯಿತು. ಬೇಗ ಎಲ್ಲರೂ ತ್ರಿಪಾಠಿ ಆಗಲಿ ಮಾರ್ಕಮ್ನ ಬೇಗನೆ ಔಟ್ ಮಾಡಿದ್ರು ಮತ್ತು ತ್ರಾವಸಿಟ್ಟು ಸುಮಾರು ಜನ ಇವ್ರು ಬೇಗನೆ ಔಟ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು ಮ್ಯಾಚ್. ಒಟ್ಟಿನಲ್ಲಿ ಇವರು ಮಿನಿಮಮ್ 182ನ ಚೇಸ್ ಮಾಡೋಕ್ಕೆ ಬಂದ್ಬಿಟ್ಟು ಇಲ್ಲಿ ಈ ಕಡೆ ಪಂಜಾಬ್ ಅವರು ಅದನ್ನೇ ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ ಶಿಖರ್ ಧವನ್ ನಾನು ಹೇಳ್ತೀನಿ ಎಲ್ಲ ಮ್ಯಾಚಲ್ಲಿ ಶಿಖರ್ ಧವನ್ ಬೇಗ ಔಟ್ ಆದರೆ ಪಂಜಾಬ್ಗೆ ಕಷ್ಟ ಆಗುತ್ತೆ ಅಂತ. ಹಂಗೆ ಕಷ್ಟ ಆಯಿತು. ಒಟ್ಟಿನಲ್ಲಿ ಎಷ್ಟು 1ನೇ ಓವರ್ಗೆ ಜಾನಿ ಬೆಸ್ಟ್ ಅವರು 0ಗೆ ಔಟ್ ಆದರು ಅನ್ಬೋದು ನನ್ನ ಪ್ರಕಾರ. ಅಲ್ಲಿ ಜಾನಿ ಬೆಸ್ಟ್ ಆಗಲಿ ಒಟ್ಟಿನಲ್ಲಿ ಸಿಂಗ್ ಆಗಲಿ ಒಟ್ಟಿನಲ್ಲಿ ಎಲ್ಲ ಎಷ್ಟು 2ನೇ ಓವರ್ಗೇನೋ 2 ವಿಕೆಟ್ ತೆಗೆದಾಕ್ಬಿಟ್ಟಿದ್ರು. ಒಟ್ಟಿನಲ್ಲಿ 4ನೇ ಓವರ್ಗೆ ಶಿಖರ್ ಧವನ್ ಔಟ್ ಆದರು. ಒಟ್ಟಿನಲ್ಲಿ 3 ಓವರ್ಗೆ 23 ವಿಕೆಟ್ ತೆಗೆದಿದ್ರು. ಅವ್ರದ್ದು ಸೇಮ್ ಹಿಂಗೆ ನಡೀತಿತ್ತು ಗುರು. ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ಬೋದು SRH ಅವರು. ಮೇನ್ ಇಲ್ಲಿ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಮಾಡಿದ್ರು ಮತ್ತು ನಟರಾಜನ್ ಮತ್ತು ರೆಡ್ಡಿ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಯಾರೋ ಒಂದು ಓವರ್ಗೆ ಇಲ್ಲಿ ಇವರು ಒಬ್ರಿಗೆ 10 ರನ್ ಕೊಟ್ಟಿದ್ರು. ಒಟ್ಟಿನಲ್ಲಿ ಅಲ್ಲೇ ಮ್ಯಾಚು ಅವ್ರಿಗೂ ಇನ್ನೂ ಜಾಸ್ತಿ ಓವರ್ ಕೊಟ್ಟಿದ್ರು ಬೇಗ ಮ್ಯಾಚ್ ಮುಗಿಸ್ಬೋದಿತ್ತೇನೋ SRH ಅವರು. ತುದಿವರೆಗೂ ಮ್ಯಾಚ್ ಹೋಯ್ತು. ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ ಮಾಡಿದ್ರು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಪಂಜಾಬ್ ಅವ್ರು ತೊಗೊಂಡ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಎಲ್ಲಿ ಮ್ಯಾಚ್ ಟರ್ನಿಂಗ್ ಆಗಿದೆ ಅಂದರೆ ನನ್ನ ಪ್ರಕಾರ ಒಂದು 15ನೇ ಓವರಿಂದ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಇಲ್ಲಿ 114 ಕೊಡ್ದು 6 ವಿಕೆಟ್ ತೆಗೆದಿದ್ರು. ಅಲ್ಲಿಂದ ಇವರು ಶಶಾಂಕ್ ಸಿಂಗು ಮತ್ತು ಸುಮಾರು ಜನ ಅವ್ರ ಜೊತೆ ಬಂದು ಆಡಿದ್ರು ಅನ್ಬೋದು. ಮತ್ತು ಸ್ಯಾಮ್ ಕರಣ್ ಒಳ್ಳೆ ಅವ್ರನ್ನ ಏನಾರು ಔಟ್ ಮಾಡಿದ್ದಿಲ್ಲ ಅಂದರೆ ಅವರು ಮ್ಯಾಚ್ ಕೆಲವು ಮೂಮೆಂಟ್ಸ್ನ ಇನ್ನೂ ತಂದುಕೊಟ್ಟಿದ್ರು ಅನ್ಬೋದಿತ್ತು. ಅಲ್ಲಿ ಮ್ಯಾಚ್ ಹೋಯ್ತು. ಮೇನ್ ಇಲ್ಲಿ ಜಾಸ್ತಿ ಪಟ್ಟರು ಬೇಗನೆ ಔಟ್ ಆಗ್ಬಿಟ್ರು. ಅಲ್ಲಿಂದ ಮ್ಯಾಚ್ ಟರ್ನಿಂಗ್ ಆಯಿತು ಅವರು. ಶಿಖರ್ ಧವನ್ ಹೇಳಿದೆ ನಾನು ಎಲ್ಲ ಮ್ಯಾಚಲ್ಲೂ ಆಲ್ಮೋಸ್ಟ್ ಶಿಖರ್ ಧವನ್ ಚೆನ್ನಾಗಿ ಆಡಿದ್ರೆ ಗೆಲ್ಲೋ ಮ್ಯಾಚಸ್ ಜಾಸ್ತಿ ಇರುತ್ತೆ. ಇಲ್ಲ ಬೇಗನೆ ಔಟ್ ಆಗ್ಬಿಟ್ರು ಅಂದ್ಬಿಟ್ರು. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಮ್ಯಾಚ್ ಅಡ್ವಾಂಟೇಜ್ನ ತಗೊಳಕ್ಕಾಗಲಿಲ್ಲ. ಪಂಜಾಬ್ ಹೋಮ್ ಗ್ರೌಂಡ್ ಎಂದಿದೆ ನಾನು. ಇವರು ಹೋಮ್ ಗ್ರೌಂಡಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ನಿಜವಾಗ್ಲೂ ಪ್ರೂವ್ ಮಾಡಿದ್ರು ಅನ್ಬೋದು SRH ಅವರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿತಕ್ ಶಾನ್ ಆಗಲಿ ಅವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಒಳ್ಳೊಳ್ಳೆ ಬೌಲಿಂಗ್ಗಳನ್ನ ಇವ್ರು ಹಾಕಿಸಿದ್ರು ಅನ್ಬೋದು ಗುರು. ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಮ್ಯಾಚು ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ ಮಾಡಿದ್ರು ಇವರು SRH ಅವರು. ಆದರೂ ಮ್ಯಾಚನ್ನ ಹೆಂಗೋ ಮಾಡಿ ಗೆಲ್ಲಿಸಿದ್ರು ಅನ್ಬೋದು. ಮೇನ್ ಇಲ್ಲಿ ನಟರಾಜನ್ಗೆ ಒಳ್ಳೆ ಲಾಸ್ಟ್ ಓವರ್ಗೆ ಎಷ್ಟು 2 ಕ್ಯಾಚು ಅಂದ್ಕೊಳ್ಳಿ. ಒಂದು ಸಿಕ್ಸು 2 ಸಿಕ್ಸ್ ಹೋಯ್ತು ಫಸ್ಟ್ ಬಾಲ್ಗೆ. ಅಲ್ಲಿ ಕ್ಯಾಚ್ ಹಿಡಿಯೋ ಮೂಮೆಂಟ್ ಇತ್ತು ಹೋಯ್ತು. 2 ಕ್ಯಾಚ್ ಬಿಟ್ರು. ಮತ್ತು 3ನೇದಾಗಿ
ಒಂದು ಬಾಲ್ ಬೀಟ್ ಮಾಡಿದ್ರು, ಅಲ್ಲಿಂದ ಮ್ಯಾಚ್ ಗೆದ್ದರು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಹಿಂಗೆ ಹೋಗಿ ಹಂಗೆ ಬತ್ತಿತ್ತು. ಒಟ್ನಲ್ಲಿ ಎಕ್ಸೈಟ್ ಅಂತೂ ಸಿಕ್ಕಾಬಟ್ಟೆ ಇತ್ತು ಇಲ್ಲಿ, ಸಿಕ್ಕಾಬಟ್ಟೆ ಎಕ್ಸಿಟ್ ಮ್ಯಾಚ್ ಅಂದ್ಬಿಟ್ಟು ಇಲ್ಲಿ. ಅದೇ ಮ್ಯಾಚ್ ಅನ್ನೋದು ಹಂಗೆ ಅಲ್ವಾ, ಸಿಕ್ಕಾಬಟ್ಟೆ ಎಕ್ಸಿಟ್. ಹೋದ ಮ್ಯಾಚು ಇವರು SRH ಅಥವಾ ಪಂಜಾಬ್ ಅವರು ಹಂಗೆ ಮ್ಯಾಚನ್ನ ತಗೊಂಡೋಗಿ ಗೆಲ್ಸಿದ್ರು. ಶಶಾಂಕ್ ಸಿಂಗ್ ಆಗಲಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಮಾಡ್ತಿದ್ರು ಗುರು. ಮೇನ್ ಇಲ್ಲಿ 2 ವಿನ್ನಿಂದ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ 2 ರನ್ನಿಂದ, ಅದೇ ಒಂದೊಂದು 2 ರನ್ನಿಂದನೇ ನೋಡಿ ಹೆಂಗೆ ಗೆದ್ದುಬಿಡ್ತಾರೆ ಅನ್ನೋದು. ಇಲ್ಲೇ ಮ್ಯಾಚ್ ಟರ್ನಿಂಗ್ ಆಯಿತು ಒಟ್ಟಿನಲ್ಲಿ. ಅದೇ 18-19 ಇನ್ನೇನಾದ್ರು ಜಾಸ್ತಿ ರನ್ ಹೊಡೆದಿದ್ರೆ ನನ್ನ ಪ್ರಕಾರ ಅಲ್ಲಿ ಎಲ್ಲರೂ ಗ್ಯಾಪಲ್ಲಿ ಇನ್ನೊಂದು ಸ್ವಲ್ಪ ಇವೆರಡು ಒಬ್ಬರು ಒಂದು 10 ರನ್ ಹೊಡೆದಿದ್ರೆ ಪಂಜಾಬ್ ಅವ್ರಿಗೆ ಗೆಲ್ಲಕ್ಕಾಗಿತ್ತು ಒಟ್ಟಿನಲ್ಲಿ ಮ್ಯಾಚ್ ಅಂತೂ ಚೆನ್ನಾಗಿತ್ತು ಗುರು, ತುಂಬ ಎಕ್ಸೈಟಾಗಿ ಆಯಿತು ಒಟ್ಟಿನಲ್ಲಿ ಮ್ಯಾಚ್ ಅಂತೂ. ನೆಕ್ಸ್ಟ್ ಲೆವೆಲ್ ಅನ್ಬೋದು ಮ್ಯಾಚು. ಇಂಥ ಮ್ಯಾಚ್ಗಳು ನೋಡೋದು ಮಿಸ್ ಮಾಡ್ಕೊಬಾರ್ದು ಒಟ್ಟಿನಲ್ಲಿ ಮ್ಯಾಚ್ ಚೆನ್ನಾಗಿತ್ತು ಗುರು. ಮ್ಯಾಚ್ ಕೊನೆಗೂ ಪಂಜಾಬ್ ಅವರು ಗೆಲ್ಲಕ್ಕಾಗಲಿಲ್ಲ. 6 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಏನು ಆಲ್ಔಟ್ ಏನು ಆಗಲಿಲ್ಲ ಪಂಜಾಬ್ ಅವರು. ಒಟ್ಟಿನಲ್ಲಿ ಸೋತರು, ಹೋಮ್ ಗ್ರೌಂಡಲ್ಲಿ ಸೋತರು ಇವರು. SRH ಅವರು ಗೆದ್ದರು 182 ರನ್ನಿಂದ ಗೆದ್ದರು ಅನ್ಬೋದು ಗುರು. ಆ 2 ರನ್ ಎಷ್ಟು ಇದಾಗುತ್ತೆ ಅಂತ ನೀವು ಇಲ್ಲೇ ನೋಡ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಕಡೆ ಆ ರೆಡ್ಡಿ 64 ರನ್ ಹೊಡೆದು ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಲಿಸಿದ್ರು ಅನ್ಬೋದು. ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇರಲಿಲ್ಲ, ಅದರಿಂದ ಮ್ಯಾಚ್ ಸೋತರು ಅನ್ನೋದಕ್ಕಿಂತ ಇವರು ಪೈಪೋಟಿ ಕೊಟ್ಟರು. ನಾವು ಏನು ಕಡಿಮೆ ಇಲ್ಲ ಗುರು, ನಾವು ಪೈಪೋಟಿ ಕೊಡ್ತೀವಿ ಅಂತ ಒಟ್ಟಿನಲ್ಲಿ ಪೈಪೋಟಿ ಕೊಟ್ಟರು ಪಂಜಾಬ್ ಅವರು. ಆದರೆ ಒಂದು 2 ರನ್ನು ಯಾರು ಅಲ್ಲಿ ಗ್ಯಾಪಲ್ಲಿ ಯಾವ್ದಾರು ಹೊಡೆದಿದ್ದಾರೆ. ಅದೇ ಜಾನಿ ಬಾಷಾ ಒಂದು 10 ರನ್ ಹೊಡೆದಿದೆ. ಇಲ್ಲಿ ಒಂದು 6 6 ಒಂದು ಓವರ್ಗೆ ಒಂದು 4 4 ಹೊಡೆದಿದ್ರು. ಆವಾಗ ಅಲ್ಲಿ ಮ್ಯಾಚ್ ಟರ್ನಿಂಗ್ ಆಗ್ತಿರ್ಲಿಲ್ಲ. ಒಳ್ಳೆ ಮ್ಯಾಚ್ಗೆಲ್ಲ ಮೂಮೆಂಟ್ ಇತ್ತು ಇಲ್ಲಿ. ಒಬ್ಬರಿಂದ ಇಲ್ಲಿ ಎಷ್ಟು ತಪ್ಪಾಗುತ್ತೆ. ಆ 0 ಔಟ್ ಆಗ್ಬಿಟ್ಟು ಜಾನಿ ಬಾಷಾ, ಅಲ್ಲಿಂದ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಪವರ್ ಪ್ಲೇಲೇ ಇಲ್ಲಿ ಮ್ಯಾಚ್ ಟರ್ನಿಂಗ್ ಆಯಿತು. ಯಾಕೆಂದರೆ ಸಿಕ್ಕಾಬಿಟ್ಟೆ ರನ್ಗಳು ಮತ್ತು ರನ್ಗಳಿಂದ ಕಡಿಮೆ ಸ್ಕೋರ್ ಆಗಿಬಿಟ್ಟಿತ್ತು ಗುರು. ಅಲ್ಲೇ ಮ್ಯಾಚ್ ಟರ್ನಿಂಗ್ ಆಗಿತ್ತು. ಒಟ್ಟಿನಲ್ಲಿ ಬೇಗ ವಿಕೆಟ್ ತೆಗೆದುಬಿಟ್ಟಿದ್ರು. ಅಲ್ಲೇ ಮ್ಯಾಚ್ ಭುವನೇಶ್ವರ್ ಕುಮಾರ್ ಆಲ್ಮೋಸ್ಟ್ ಒಂದು 2 ಮ್ಯಾಚಲ್ಲಿ ಸಿಕ್ಕಾಬಡೆ ರನ್ ಹೊಡಿಸ್ಕೊತಿದ್ರು. ಈ ಮ್ಯಾಚಲ್ಲಿ ಒಳ್ಳೆ ಮ್ಯಾಚ್ ವಿನ್ನಿಂಗ್ ಆಟ ಅನ್ಬೋದು. 2 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಮ್ಯಾಚ್ ಅಲ್ಲೇ ಟರ್ನಿಂಗ್ ಆಯ್ತಿತ್ತು. ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಬೌಲಿಂಗ್ ಟರ್ನಿಂಗ್ ಮಾಡಿದ್ರು ಇವರು SRH ಅವರು ಅಂತ. ಒಟ್ಟಿನಲ್ಲಿ ನಾನು ಹೇಳ್ತೀನಿ, ನಾನು ಪಂಜಾಬ್ ಗೆಲ್ತಾರೆ ಅಂತ ಹೇಳಿದ್ದೆ. ಪಂಜಾಬ್ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಪ್ರಿವ್ಯೂ ಮ್ಯಾಚ್ ಹೇಳಿದೆ ಪಂಜಾಬ್ ಹೋಮ್ ಗ್ರೌಂಡಲ್ಲಿ ಅಡ್ವಾಂಟೇಜ್ ತೊಗೊಂಡು ಗೆಲ್ತಾರೆ ಅಂತ ಪಂಜಾಬ್ ಅವರು ಹೇಳಿದೆ. ಗೆಲ್ಲಿಲ್ಲ, SRH ಅವರು ಗೆದ್ದರು ಪಂಜಾಬ್ ಹೋಮ್ ಗ್ರೌಂಡಲ್ಲಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.